ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು ಅವರೇ ರೆಡಿ ಆದ್ರ? ನೀವೇನ್ ಮೇಡಮ್ರೆ ಇನ್ನೂ ರೆಡಿ ಆಗಿಲ್ಲ? ರೆಡಿ ಆಗಿಲ್ವಾ? ನಾನು ಬೆಳಗ್ಗೆನೆ ಎದ್ದು ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ನಾನು ರೆಡಿಯಾಗೇ ಇದ್ದೀನಿ. ಆದರೆ ನೀವೇನು ಅದೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀರಾ? ಸಿದ್ದು ಅವರೇ, ಇವತ್ತು ಹಬ್ಬ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಂದಮೇಲೆ ಪಂಚೆ ಹಾಕೋಬೇಕಲ್ವಾ? ಪಾಪ ಪಂಚೆನಾ? ಮೇಡಮ್ರೆ ಅದು ಏನು ಅದು ಅದು ಅಂತಿದ್ದೀರಾ? ಪಂಚೆ ಉಟ್ಕೊಳಕ್ ಬರಲ್ವಾ? ಬರ್ತದ ಮೇಡಮ್ರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಪಂಚೆ ಉಡಕ್ ಮಾತ್ರ ಬರಲ್ಲ, ಆದ್ರೆ ಭಾಷಣೆ ಮಾತ್ರ ಚೆನ್ನಾಗಿ ಮಾಡ್ತೀರಾ. ಮೇಡಮ್ರೆ ಪಂಚೆ ಉಡೋದಕ್ಕೂ ಭಾಷಣ ಮಾಡೋದಕ್ಕೂ ಏನು ಸಂಬಂಧ ಮೇಡಮ್ರೆ? ಭಾಷಣ ಏನು ಇಡೀ ದಿನ ನಿಂತ್ಕೋಬೇಕಾದ್ರೂ ಮಾತಾಡ್ಬೋದು, ಯಾರ ಬರ್ಕೊಡೋದ ಮೈಕ್ ಮುಂದೆ ನಿಂತ್ಕೋಬೋದ್ರದಕ್ಕೆ ಏನು ಕಷ್ಟವೇ? ಹಾ, ಅದ್ಯಾರೋ ಬರ್ದ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಹತ್ರನೇ ಪಂಚೆ ಹೇಗೆ ಉಟ್ಕೊಳ್ಳೋದು ಅಂತ ಬರ್ಸ್ಕೊಂಡ್ ಬಂದ್ಬಿಡಿ. ಒಂದ್ ನಿಮಿಷ ಇರಿ. ತಗೊಳ್ಳಿ, ಬೇಗ ಉಟ್ಕೊಂಡ್ ಬನ್ನಿ. ಮೇಡಮ್ರೆ ನನಗೆ ಪಂಚೆ ಉಟ್ಕೊಳಕ್ಕೆ ಬರ್ತದೆ, ಆದರೆ ಉಟ್ಕೊಳ್ಳೋದಕ್ಕೊಂಥರ ಇದು ಬೋದ್ರಿಸ್ಕತ್ತೆ. ಅಂದ್ರೆ ಅಂದರೆ ಅದು ಸರಿಯಾಗಿ ಕೂರೋದಿಲ್ಲ ಅಂತ. ಓ ಹಾಗಾ? ಪರವಾಗಿಲ್ಲ ಸಿದ್ದೋರೆ, ನೀವು ಉಟ್ಕೊಳ್ಳಿ, ಏನೂ ಆಗಲ್ಲ. ಆದ್ರೆ ಬಿದ್ದೋಗೋ ಥರ ಉಟ್ಕೋಬೇಡಿ. ಹಾ ಮೇಡಮ್ರೆ, ನಾನು ಉಡೋದಿಲ್ಲ, ಉಟ್ರೆ ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ಹೀಗೆ ಮಾತಾಡ್ತಾ ಇದ್ರೆ ಪೂಜೆಗೆ ತುಂಬಾ ಲೇಟ್ ಆಗೋಗುತ್ತೆ. ಬನ್ನಿ ಹೋಗೋಣ. ಸರಿ, ನಿಮ್ಮ ತಿಂಡಿ ಮಾಡ್ತೀರಿ, ಅಷ್ಟಲ್ಲಿ ನಾನು ಬರ್ತೀನಿ. ಇಲ್ಲ ಸಿದ್ದು ಅವರೇ, ಇವತ್ತು ಶಿವರಾತ್ರಿಗೆ ನಾನು ಉಪವಾಸ ವ್ರತ ಮಾಡ್ತಿದ್ದೀನಿ, ಹಾಗಾಗಿ ನಾನೇನು ತಿನ್ನಲ್ಲ. ನೀವು ಬೇಗ ರೆಡಿ ಆಗಿಬಿಡಿ, ನಾವು ಹೊರಡೋಣ. ಅಯ್ಯೋ, ಉಪವಾಸ ಎಲ್ಲ ಯಾಕೆ ಮಾಡ್ತೀರ ಮೇಡಮ್ರೆ? ಆ ದೇವ್ರನ್ನ ಹೇಳೋಣ. ಸಿದ್ದು ಅವರೇ, ಇದೆಲ್ಲ ನಿಮಗೆ ಗೊತ್ತಾಗಲ್ಲ. ನೀವು ಬೇಗ ರೆಡಿಯಾಗಿ ಬನ್ನಿ. ಬೇಡ, ಹಾಂ ಮಾವ. ಪೂಜೆಗೆಲ್ಲ ತಯಾರಾಯ್ತಮ್ಮ? ಹಾಂ ಮಾವ. ಏನೋ ನನಗೆ ತಿಳಿದಂಗೆಲ್ಲ ಮಾಡಿದ್ದೀನಿ. ಅತ್ತೆ ಅಷ್ಟು ಚೆನ್ನಾಗಿ ರೆಡಿ ಮಾಡೋಕ್ಕೆ ನನಗೇನು ಬರಲ್ಲ. ಆಮೇಲೆ ಅತ್ತೆ ಉಪವಾಸ ಮಾಡಿ ಅದೇನೋ ವ್ರತ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಮ್ಮ ಹತ್ರ ಮುಂದುವರ್ಸೋದಕ್ಕೆ ಹೇಳಿದ್ದಾರೆ. ನೀವು ಪೂಜೆ ಮಾಡಿದ್ರೆ ಆಯಿತು ಅಷ್ಟೇ. ಸರಿಮಾ. ಭಗವಂತ, ನಮ್ಮನೆ ಪರಿಸ್ಥಿತಿನ ಸರಿದೂಗಿಸ್ಬೇಕಾದ ಜವಾಬ್ದಾರಿ ನಿಂದೆಪ್ಪ. ಎಲ್ರಿಗೂ ಒಳ್ಳೇದು ಮಾಡಿ ಕಾಪಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.